ಸರ್ಕಾರ ಸೌಲಭ್ಯದ ಬಗ್ಗೆ ಗೊತ್ತಿದೆಯಾ? ಕಾರ್ಮಿಕ ಇಲಾಖೆ ಸೌಲಭ್ಯ ಕಷ್ಟಪಟ್ಟು ಕೆಲಸ ಮಾಡೋ ಕಾರ್ಮಿಕರಿಗೆ ಗೌರ್ಮೆಂಟಿಂದ ಸೌಲಭ್ಯಗಳು ಸಿಗ್ತಾ ಇಲ್ಲ. ಇದ್ರೂ ಆಫೀಸ್ಗೆ ಅಲಿಬೇಕು ಮಾಡಬೇಕು ಅಂತ ನಾವ್ಯಾರು ಹೋಗಲ್ಲ. ಕಾರ್ಮಿಕ ಇಲಾಖೆಯಿಂದ ಏನು ಸಿಗುತ್ತೆ ಸೌಲಭ್ಯ ಗೊತ್ತಾ ನಿಮಗೆ? ಏನು ಗೊತ್ತಿಲ್ಲ ಅದು ಅಂದ್ರೆ ನಮ್ಮ ಕೈಯಲ್ಲಿ ಇಲ್ಲಲ್ರಿ, ಮ್ಯಾಲೆ ಸರ್ಕಾರದವ್ರ ಕೈ ಅದ ಇಲ್ಲಿ ಐತೆ. ಎಸ್ ವೀಕ್ಷಕರೇ, ಸಾಕಷ್ಟು ಜನ ಕಟ್ಟಡ ಕಾರ್ಮಿಕರ ಜೊತೆ ನಾವಿದ್ದೀವಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲರ ಹತ್ರ ಕಾರ್ಡ್ ಇದೆ, ಅದರಿಂದ ಬರೋ ಅನುಕೂಲಗಳು ಏನು ಅನ್ನೋದೇ ಗೊತ್ತಿಲ್ಲ. ಹೀಗಾಗಿ ಅರ್ಹ ಫಲಾನುಭವಿಗಳಿಗೆ ಏನು ಸಿಗಬೇಕು, ಸರ್ಕಾರದ ಸೌಲಭ್ಯಗಳು, ಸರ್ಕಾರ ಅದಕ್ಕೆ ಸಾಕಷ್ಟು ಯೋಚನೆ ಮಾಡಿದೆ, ಆದರೆ ಕಾರ್ಮಿಕರಿಗೆ ಅದು ಗೊತ್ತೇ ಇಲ್ಲ. ಅದ್ರ ಬಗ್ಗೆ ಮಾತಾಡ್ಸೋ ಹೋಗೋಣ. ಇಲ್ಲೊಬ್ಬರು ಹಿರಿಯ ನಾಗರಿಕರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ನಿಮ್ಮ ಹೆಸರು? ನಮ್ಮ ಹೆಸರು ಪಂಪಾಪತಿ. ಎಷ್ಟು ವರ್ಷ ಸರ್ ನಿಮಗೆ? ನಮಗೆ 60. ಎಷ್ಟು ವರ್ಷದಿಂದ ಈ ಕಟ್ಟಡ ಕಾರ್ಮಿಕ ಕೆಲಸದಲ್ಲಿದ್ದೀರಾ? ಒಂದು 30 ವರ್ಷ. ಸರ್, ಆ್ಯಕ್ಚುಲಿ ಈಗ ನಿಮಗೆ ಪೆನ್ಷನ್ ಬರೋವಂಥ ಟೈಮು, ಸರ್ಕಾರ ಸೌಲಭ್ಯದ ಬಗ್ಗೆ ಗೊತ್ತಿದೆಯಾ? ಕಾರ್ಮಿಕ ಇಲಾಖೆ ಸೌಲಭ್ಯ ಗೊತ್ತಿದೆ, ಬಟ್ ಏನಂದರೆ ನಾವು ಅಲ್ಲಿ ಹೋಗಿ ತೊಗೊಳಕ್ಕೆ ಆಗಿಲ್ಲ. ಸುಮ್ಮನೆ ಕೆಲಸ ಆಯಿತು ಹಂಗಾಯಿತು ಅಂತೇಳಿ ಅದ್ರ ಬಗ್ಗೆ ಅರಿವಿಲ್ಲ. ನೀವು ಕಾರ್ಡ್ ಯಾವ ಊರಲ್ಲಿ ಮಾಡಿಸಿದ್ದು? ಕಾರ್ಡು ಚಿತ್ರದುರ್ಗದಲ್ಲಿ ಮಾಡಿಸಿದ್ದು, ಚಿತ್ರದುರ್ಗದಲ್ಲಿ ಕೆಲಸ ಮಾಡುವಾಗ. ಈ ಕಾರ್ಮಿಕ ಸಚಿವರು ಯಾರಂತಾರೆ ಗೊತ್ತಾ ನಿಮಗೆ? ಗೊತ್ತು, ಸಂತೋಷ್ ಲಾಡ್ ಅವರು. ಸಂತೋಷ್ ಲಾಡ್. ಈ ಹಿಂದೆ BJP ಸರ್ಕಾರ ಇತ್ತು, ಈ ಕಾರ್ಮಿಕರ ಕಿಟ್ ಕೊಡ್ತೀವಿ ಅಂತ ಒಂದಷ್ಟು ಸ್ಕ್ಯಾಮ್ಗಳಾಗೋಯ್ತು. ಆಮೇಲೆ ರಾಜ್ಯದಲ್ಲಿ ಸಾಕಷ್ಟು ಫೇಕ್ ಕಾರ್ಡ್ಗಳು, ಈ ಹಿಂದೆ ಮುಖ್ಯಮಂತ್ರಿಗಳಿದ್ದರು ಬಸವರಾಜ ಬೊಮ್ಮಾಯಿ, ಅವ್ರ ಜಿಲ್ಲೆಯಲ್ಲೇ ಸಾಕಷ್ಟು ಫೇಕ್ ಕಾರ್ಡ್ ಇತ್ತು. ಇದೆಲ್ಲವನ್ನು ಸರಿ ಮಾಡ್ಬೇಕಂತ ಸರ್ಕಾರ ಈ ಕ್ರಮ ಕೈಗೊಳ್ತಿದೆ. ಇದ್ರ ಬಗ್ಗೆ ಏನಂತೀರಾ? ಮಾಡಿದರೆ ಒಳ್ಳೆಯದು. ಈಗ ಕಷ್ಟಪಟ್ಟು ಕೆಲಸ ಮಾಡೋ ಕಾರ್ಮಿಕರಿಗೆ ಗೌರ್ಮೆಂಟಿಂದ ಸೌಲಭ್ಯಗಳು ಸಿಗ್ತಾ ಇಲ್ಲ. ಅವ್ರ ಕಾರ್ಮಿಕರಿಗೆ ಅದ್ರ ಅಷ್ಟು ನಮಗೆ ಅವೇರ್ನೆಸ್ ಇದ್ದರೂ ಆಫೀಸ್ಗೆ ಅಲಿಬೇಕು ಮಾಡಬೇಕು ಅಂತ ನಾವ್ಯಾರು ಹೋಗಲ್ಲ. ಆದ್ದರಿಂದ ಹುಡ್ಕೊಂಬಂದು ಲೇಬರ್ ಶೆಡ್ಡಲ್ಲಿ ಇಲ್ಲ, ನಾವು ಕೆಲವೊಂದು ನಮ್ಮ ಕಾರ್ಮಿಕರಿಗೆ ಮಾಡಿಸ್ಕೊಟ್ಟಿದ್ದೀವಿ, ಬಟ್ ನಮಗೆ ತೊಗೊಳಕ್ಕಾಗಿಲ್ಲ ಸೌಲಭ್ಯಗಳು. ಆ್ಯಕ್ಚುಲಿ ನಿಮ್ಮಂಥ ಹಿರಿಯರು ಹೊಸಬರಿಗೆ ಎಲ್ಲವನ್ನು ತಿಳಿಸ್ಬೇಕು. ಹೆಚ್ಚು ಕಡಿಮೆ ಈಗ ರಾಜ್ಯದಲ್ಲಿ ಹೊರ ರಾಜ್ಯದವರೇ ಜಾಸ್ತಿ ಕಟ್ಟಡ ಕಾರ್ಮಿಕರ ಕೆಲಸಕ್ಕೆ ಬರ್ತಿದ್ದಾರೆ, ನಮ್ಮವರು ಹಿಂದೆ ಉಳಿತಾ ಇದ್ದಾರೆ. ಯಾಕೆಂದರೆ ಅವ್ರಿಗೆ ಸೂಕ್ತ ಸೌಲಭ್ಯಗಳು ಸಿಗ್ತಾ ಇಲ್ಲ. ಹೀಗಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಮ್ಮ ರಾಜ್ಯದ ಕಾರ್ಮಿಕರಿಗೆ? ನಮ್ಮ ರಾಜ್ಯದ ಕಾರ್ಮಿಕರು ಬರ್ತಾ ಇದ್ದಾರೆ. ಈಗ ಗುಲ್ಬರ್ಗ ಕಡೆಯಿಂದ ಬರ್ತಾರೆ, ಆಮೇಲೆ ಯಾದಗಿರಿ ಡಿಸ್ಟಿಕ್ ಸುರಪುರ, ಆಮೇಲೆ ಲಿಂಗಸೂಗೂರು, ಮಾನ್ವಿ ತಾಲೂಕಿನವರು, ಬಳ್ಳಾರಿ ಡಿಸ್ಟಿಕ್ ಸಿರುಗುಪ್ಪ ಕಡೆಗಳವರು, ಬೆಂಗಳೂರಿನಲ್ಲಿ ಸಾಕಷ್ಟು ಬರ್ತಾ ಇದ್ದಾರೆ ನಮ್ಮ ಕೆಲಸಗಳಿಗೆ. ಬಟ್ ಏನಂದರೆ ಅವ್ರಿಗೆ ಅದೇ ಆಧಾರ್ ಕಾರ್ಡ್ ಕೊಡಬೇಕು, ಅದು ಕೊಡಬೇಕು, ಇದು ಕೊಡಬೇಕು ಅಂಥೇಳಿ ಕಾರ್ಡ್ ಮಾಡ್ಸೋಕ್ಕೆ ಬ್ರೋಕರ್ಸ್ ಬಂದು ಅವರಿಗೆ ಕೆಲವೊಬ್ಬರು ಮೋಸ ಹೋಗಿರ್ತಾರೆ. ಹಂಗಾಗಿ ಯಾರು ಬಿಡಪ್ಪ ಹೇಳ್ತಾರೆ ಮಾಡ್ತಾರೆ, ಇದು ಆಗೋದಲ್ಲ ಅಂಥೇಳಿ ಅನ್ನೋ ಭಾವನೆ. ಬ್ರೋಕರ್ ಹಾವಳಿ ನಿಲ್ಲಬೇಕು. ಹೌದೌದು. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ರೇವಣಸಿದ್ರಿ. ಎಷ್ಟು ವರ್ಷ? 21 ರೀ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ಒಂದು 4 ವರ್ಷ ಐತ್ರಿ. ಯಾವ ಊರು ನಿಮ್ಮದು? ಗುಲ್ಬರ್ಗ ಬಲ್ಲಿ ಎಲ್ಗೋಡ್ರಿ. ಗುಲ್ಬರ್ಗ. ಓಕೆ. ಈಗ ಕಟ್ಟಡ ಕಾರ್ಮಿಕರಕ್ಕೆ ಕಾರ್ಡ್ ಇದೆಯಾ ನಿಮ್ಮ ಹತ್ರ? ಕೂಲಿ ಕಾರ್ಡ್ ಅಂತ ಕೊಟ್ಟಿದ್ದಾರೆ ನಮ್ಮೂರಲ್ಲಿ. ಕೂಲಿ ಕಾರ್ಡ್? ಹಾಂ. ಯಾರು ಕೊಡಿಸಿದ್ರು? ನಮ್ಮೂರು ಮೆಂಬರ್. ಓಕೆ. ಅದರಿಂದ ಏನು ಉಪಯೋಗ ಅನ್ಸುತ್ತಾ? ಒಂದು ತಿಂಗಳು ಕೆಲಸ ಮಾಡಿದ್ದೇವೆ ರೀ ನಾವು. ಅಂದರೆ ಒಂದು ವಾರದ ಪೇಮೆಂಟ್ ಕೊಟ್ಟಿದ್ರು. ಎಷ್ಟೋ ಒಂದು 3,000 ಕೊಟ್ಟಿದ್ರು. ಅದು ಕೆಲಸ ಮಾಡಿದ ಪೇಮೆಂಟು. ಕಾರ್ಮಿಕ ಇಲಾಖೆಯಿಂದ ಏನು ಸಿಗುತ್ತೆ ಸೌಲಭ್ಯ ಗೊತ್ತಾ ನಿಮಗೆ? ಏನು ಗೊತ್ತಿಲ್ಲ ಅದು. ಗೊತ್ತಿಲ್ಲ. ಈಗ ಅದನ್ನು ಬರೋದು ಬಿಟ್ಟಿದ್ದಾರೆ. ಹೌದಾ? ಹಾಂ ರೀ. ಕಾರ್ಮಿಕ ಇಲಾಖೆಯಿಂದ ಸಾಕಷ್ಟು ಸೌಲಭ್ಯಗಳಿದೆ, ಅದು ನಮಗೆ ಗೊತ್ತಿಲ್ಲ ರೀ ಸರ್. ಓಕೆ. ಹಾಗಾಗಿ ನಿಮಗೆ ಒಂದು ನಂಬರ್ ಕೊಡ್ತೀವಿ, ಆ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಕಾರ್ಡ್ಗೆ ಏನೇನು ಸೌಲಭ್ಯಗಳಿದೆ, ಆ ಕಾರ್ಡ್ನ ಯಾವಾಗ ರಿನ್ಯೂವಲ್ ಮಾಡಿಸ್ಬೇಕು, ಆ ಕಾರ್ಡಿಂದ ಏನೆಲ್ಲ ಸಿಗುತ್ತೆ ಸರ್ಕಾರ ಸೌಲಭ್ಯಗಳು, ಅದೆಲ್ಲ ತಿಳ್ಕೊಬೇಕು. ಹಾಂ ಸರ್. ಬೆಳಗ್ಗೆ ಸಂಜೆವರೆಗೂ ಕಷ್ಟಪಡ್ತೀರಲ್ವಾ, ಆದ್ರೆ ನಿಮ್ಗೆ ಏನೇನು ಸಿಗುತ್ತೆ ಸರ್ಕಾರ ಸಾಕಷ್ಟು ಯೋಚನೆ ಮಾಡಿದೆ, ಅದು ಯಾರ್ಯಾರ್ದು ಕೈ ಸೇರುತ್ತೆ. ಹಾಂ ಸರ್. ಸಿಗಬೇಕು. ನಮಗೆ ಸಿಗ್ತಾ ಇಲ್ಲ ಸರ್, ನಾವು ದುಡ್ದಿದ್ದು ನಾವೇ ದುಡಿತೀವಿ ರೀ, ಆದ್ರೆ ಬೇರೆದವ್ರಿಗೆ ಸಿಗ್ತೈತಿ ಅದು. ಹಾಂ ರೀ. ಅದೆಲ್ಲ ನೀವು ತಿಳ್ಕೊಬೇಕು. ಅದಕ್ಕೆ ನಾವು ತಿಳ್ಕೊಂಡ್ರೆ ನಮ್ಮ ಕೈಯಲ್ಲಿ ಇಲ್ಲಲ್ರಿ, ಮ್ಯಾಲೆ ಸರ್ಕಾರದವ್ರ ಕೈ ಅದ ಇಲ್ಲಿ ಐತೆ. ನೀವೇ ಅದಕ್ಕೇನೆ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಹೋಗಿ ಆ ನಂಬರಿಗೆ ಫೋನ್ ಮಾಡಿ ನಿಮ್ಮ ಕಾರ್ಮಿಕ ಇಲಾಖೆ ಕಾರ್ಡ್ ನಂಬರ್ ಹೇಳಿ ನಿಮ್ಗೇನು ಸೌಲಭ್ಯ ಇದೆ ತಿಳ್ಕೊಬೋದು. ಆಯ್ತು ಸರ್, ತಿಳ್ಕೊಂತ. ಥ್ಯಾಂಕ್ ಯು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.